ಅವರೆಲ್ಲ ಇನ್ನೂ ನೋಡಿರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ. ಪಾಕಿಸ್ತಾನ ಜೋಡ ಏನಾರ ಯುದ್ಧ ಪ್ರಾರಂಭ ಆದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊತದ್ದು ನಾವು ಮಾಡ್ಕೋಬೇಕು. ಎಲ್ಲರೇ ಪೊಲೀಸರು ಬರ್ತಾರೆ, ಈ ಪೊಲೀಸರು ಎಷ್ಟು ಕಡೆ ಬರ್ಬೋದು. ಮಿಲ್ಟ್ರಿ ಅಂತರೂ ನಮ್ಮ ಅಲ್ಲಿ ಯುದ್ಧ ಆಡ್ತಿರ್ತಾರೆ. ಇಲ್ಲಿ ಆಂತರಿಕವಾಗಿ ಪೊಲೀಸರು ಎಷ್ಟು ಸಾಧ್ಯತೆ ಪ್ರಯತ್ನ ಮಾಡ್ತಾರೆ. ನಮ್ಮ ಆತ್ಮರಕ್ಷಣೆಗೆ ನಾವು ಏನು ಮಾಡ್ಕೋಬೇಕು, ತಯಾರಿ ನಾವು ಮಾಡ್ಕೊಳಕಬೇಕು. ಇದು ಇನ್ನು ನಡೀದೇ ಇದು ಗೃಹ ಯುದ್ಧ ಇರೋದೇ. ಅಂಬೇಡ್ಕರ್ ಹೇಳಿಬಿಟ್ಟಾರಲ್ಲ, ಇವ್ರು ಇರುತ್ತಾನೆ ಎಂದು ಶಾಂತಿ ಸಿಗುವುದಿಲ್ಲ ನಮ್ಮ ದೇಶಕ್ಕೆ. ಸರ್, ಈಗ ರಾಜತಾಂತ್ರಿಕ ವಿಷಯಗಳನ್ನು ಹೊರತುಪಡಿಸಿ ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಸರ್? ಈ ಹಂತದಾಗ ಏನು ಮಾಡ್ಬೋದು ನೋಡಿರಿ, ನದಿ ಒಪ್ಪಂದ ಇವತ್ತು ಸಸ್ಪೆಂಡ್ ಮಾಡ್ಯಾರ. ಅಲ್ಲಿದಿಂದ ಎಲ್ಲ ವ್ಯಾಪಾರಗಳು ಬಂದ್ ಮಾಡ್ಯಾರ. ಇಲ್ಲಿರುವಂಥ ಪಾಕಿಸ್ತಾನಿಯರನ್ನ ಹೊರಗೆ ಹಾಕ್ಲಕತ್ತಾರ. ಅಲ್ಲಿ ರಾಜತಾಂತ್ರಿಕ ಕಚೇರಿಯಲ್ಲಿ ಒಂದು ಸುಮಾರು 25 ಮಂದಿನ ಹೊರಗೆ ಹೋಗ್ಲಿಕ್ಕೆ ನೋಟಿಸ್ ಕೊಟ್ಟಾರ. ಅದ್ರ ಜೊತೆಗೆ ಯುದ್ಧಕ್ಕೆ ಏನು ಬೇಕು ಎಲ್ಲ ರೀತಿಯಿಂದಲೂ ತಯಾರಿ ಮಾಡ್ಕೊತಾ ಇದ್ದಾರೆ. ಅನಿವಾರ್ಯ ಬಂದರೆ ಪ್ರಧಾನಮಂತ್ರಿಗಳು ಯುದ್ಧಕ್ಕೂ ಸಿದ್ಧ ಆಗಬೇಕು ಅಂತ ಕಾಲ ಬಂದರೆ ಮಾಡ್ತಾರೆ. ಈ ಸಲ ಮಾತ್ರ ಇದು ಅಂತ್ಯ ಆಗಬೇಕು ಪಾಕಿಸ್ತಾನ. ಅದು ಅಂತ್ಯ ಆದ್ರೆ ಇಲ್ಲಿರುವಂಥ ನಮ್ಮಲ್ಲಿರುವಂಥ ತಾಯ್ಗಂಡ ಕೆಲವೊಂದು ಹಿಂದೂಗಳು, ತಾಯ್ಗಂಡ ದೇಶದ ದ್ರೋಹಿಗಳು ಅವರು ಬರೋಬ್ಬರಿ ಇರ್ತಾರೆ. ಇಲ್ಲಾಂದರೆ ಈಗ ನೋಡೋಕ್ಕಾದ್ರೆ ಯುದ್ಧ ಚಾಲು ಆದ್ರೆ ಇಲ್ಲಿ ಎಷ್ಟು ಒಳಗೆ ಇವರು ಪಾಕಿಸ್ತಾನ ಪರವಾಗಿ ನೀವು ಸೋಷಿಯಲ್ ಮೀಡ್ಯಾದಾಗ ತೆಗೆದು ನೋಡ್ರಿ, ಅವರು ಒಬ್ಬ ತಾಯ್ಗಂಡನ ಮಗಾರೆ ಭಾರತದ ಪರವಾಗಿ ಇರ್ತಾನೆ, ಖುಷಿ ಪಡ್ತಾರೆ, ಕೇಕ್ ಹಂಚ್ತಾರೆ. ನೋಡ್ರಿ, ಇಂಥ ಪರಿಸ್ಥಿತಿಯೊಳಗೆ ನಾವು ಅದೀವಿ. ಭಾರತ ಒಂದು ಕಡೆ ಒಳಗಿನಿಂದ ವೈರಿಗಳು, ಒಂದು ಕಡೆ ಹೊರಗಿನಿಂದ, ಎರಡೂ ಕಡೆನೂ ಎದುರಿಸುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಯವರು ಒಳ್ಳೆಯ ನಿರ್ಣಯ ಮಾಡ್ತಾರೆ. ಇಡೀ ಭಾರತದ ಹಿಂದೂಗಳು ಒಂದಾಗ್ತಾರೆ. ವಿನಾಶ ಆಗಲೇಬೇಕು, ಪಾಕಿಸ್ತಾನ ಸತ್ಯಾನಾಶ ಆಗಲೇಬೇಕು, ಅಲ್ಲಿಂದ ಬಾಂಗ್ಲಾನೂ ಆಗಬೇಕು. ಎರಡು ಸಮಾಪ್ತಿಯಾಗಿ ಭಾರತದಾಗ ಸೇರ್ಬೇಕು. ಆ ವಿರೋಧಿಗಳಿಗಿಂತ ನಮ್ಮ ಹಿಂದೂಗಳು ತಾಯ್ಗಂಡ್ರೇನದಾರ ಇವ್ರು ಮಹಾನ್ ಆಳಾಕ್ಯಾರ. ಇವತ್ತಿನ ಬಿಜಾಪುರನಾಗ ಪ್ರೊಟೆಸ್ಟ್ ಮಾಡಾಗ ಇಬ್ಬರು ಕ್ಯಾಮಿ ಬೆಟ್ಟಾರ ಹೋಗ್ಕೊತಾರೆ. ಆ ಅಯೋಗ್ಯ ನನ್ನ ಮಕ್ಕಳು ಕ್ಯಾಮಿ. ಇಲ್ಲೊಬ್ಬ ನಿಜನಾಗುಂದ ಸ್ವಾಮಿ ಅವನು ಹತ್ತಿದ್ದಲ್ರಿ, ಅವ ನಿಜನಾಗುಂದಲ್ರಿ. ಅವ ಏನು ಹೇಳ್ತಿದ್ದ, ಇಸ್ಲಾಂ ಅಂದರೆ ಶಾಂತಿ ಏನೇನು ಹೇಳ್ತಿದ್ದಲ್ಲ. ಅಯೋಗ್ಯ ನನ್ನ ಮಗ ಬಂದು ಹೇಳ್ಬೇಕೀಗ ಶಾಂತಿ ಜಕಾತ್. ವಾರೇ ಬಾಪ್ರೆ, ನೀ ಕ್ಯಾಮಿ ಹಾಕ್ಕೊಂಡಿದ್ದು ಹಿಂದೂ ಧರ್ಮ ಸಲಾಗಿ ಸಾಬ್ರನ್ನು ಪ್ರಶಂಸೆ ಮಾಡೋಕ್ಕಲ್ಲ. ಇಂಥವ್ರಿಗೆ ಅದಾರ ಕೆಲವೊಂದು ಮಂದಿ. ಎಲ್ಲಿಯೂ ಅಲ್ಲೊಬ್ಬ ಅವನು ಅದಾನಲ್ರಿ, ನಮ್ಮ ವಿಜೇಂದ್ರ ಹೋಗ್ತಾನ ಅವ್ನು ಬಲ್ಲಿ, ಶಾನೆಹಳ್ಳಿ. ಅವ ಶಾನೆಹಳ್ಳಿ ಲಿಂಗಾಯತ ಮತ್ತು ಇಸ್ಲಾಂ ಒಂದೇ ಅದು. ಅಂದ್ರೆ ಸ್ವಂತ ತೆಂಗಿನ ಲಗ್ನ ಆಗ್ತಾರೆ ಲಿಂಗಾಯತರು. ಹಾಂ, ಇಂಥ ಅಯೋಗ್ಯರು ಅದಾರ. ಏನು ಮಾಡೋದು ನಮ್ಮ ದೇಶ? ಪಕ್ಷ ನೋಡೋಣತ್ರಿನ ಪಕ್ಷ ಕಟ್ಟೋಕ್ಕಿಂತ ಮೊದಲು ಈಗ ನಾ ಬಿದರ್ನಿಂದ ಚಾಲೂ ಮಾಡೀನಿ. ಎಲ್ಲ ಹಿಂದೂ ಸಂಘಟನೆಗಳ ಸಭೆ ಮಾಡಕತ್ತೀನಿ. ಮಾಡಿ ಏನು ನಿರ್ಣಯ ಬರ್ತದೆ ಅದ್ರ ಮ್ಯಾಗ ನಾನು ಮುಂದೆ ನಿರ್ಣಯ ತೊಗೋತೀನಿ. ಥ್ಯಾಂಕ್ ಯು ಸರ್.